ಇನ್ನು ಈ ಎಲ್ಲ ಬೆಳವಣಿಗೆ ಒಂದು ಕಡೆಗಾದರೆ ಬಳ್ಳಾರಿಯಲ್ಲಿ ಜನಾರ್ದನ್ ರೆಡ್ಡಿ ಮತ್ತು ರಾಮುಲು ಮುನ್ಸಿಗೆ ಕಾರಣವೇನು? ಇದು ತುಂಬ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಚಾರ. ಯಾಕೆಂದರೆ ಇಬ್ಬರು ಕೂಡ ಒಟ್ಟೊಟ್ಟಿಗೆ ಹೆಜ್ಜೆ ಹಾಕಿದ್ರು ಮೂಡಾ ಪಾದಯಾತ್ರೆಯಲ್ಲಿ. ಅತ್ತ ಜನಾರ್ದನ್ ರೆಡ್ಡಿ ಅವರು BJPಗೆ ವಾಪಸ್ ಕರ್ತಾ ಇರುವಂಥ ಸಂದರ್ಭದಲ್ಲೂ ಕೂಡ ರಾಮುಲು ಒಟ್ಟಿಗೆ ಇದ್ದರು. ಆದರೆ ಜನಾರ್ದನ್ ರೆಡ್ಡಿ ಸಂಡೂರು ಉಪಚುನಾವಣೆಯನ್ನು ಉಸ್ತುವಾರಿ ನೀಡಲಾಯಿತು. ಬಳ್ಳಾರಿಯಲ್ಲಿ ಪವರ್ ಸೆಂಟರ್ ಆಗಿ ರೆಡ್ಡಿ ಬೆಳೀತಾ ಇದ್ದಾರೆ. ರೆಡ್ಡಿ ಬಳ್ಳಾರಿಗೆ ಎಂಟ್ರಿ ಆಗ್ತಾ ಇದ್ದಂತೆ BJPಯ ಜವಾಬ್ದಾರಿಯನ್ನು ಅವರಿಗೆ ಹೆಚ್ಚಾಗಿ ನೀಡಲಾಗಿದೆ. ಜನಾರ್ದನ್ ರೆಡ್ಡಿ ಅವರು ಹೇಳಿದಂಥ ವ್ಯಕ್ತಿಗೆ BJPಗ ಟಿಕೆಟ್ ಕೊಟ್ಟಿದ್ದಾರೆ. ರಾಮುಲು ಜೊತೆಗಿದ್ದಂಥ ಅನೇಕ ಬೆಂಬಲಿಗರು ಯಾರಿದ್ರು ಅವರಿಗೆ ಅಷ್ಟಾಗಿ ಮಾನ್ಯತೆ ಸಿಕ್ಕಿಲ್ಲ. ಬದಲಾಗಿ ರೆಡ್ಡಿ ಪರ ಯಾರಿದ್ರು ಅವರೆಲ್ಲರಿಗೂ ಕೂಡ ಹೆಚ್ಚಿನ ಕೆಲಸ ಸಿಗ್ತಾ ಇದೆ. ಈ ಎಲ್ಲ ಅಂಶಗಳು ಈಗ ರೆಡ್ಡಿ ಮತ್ತು ರಾಮುಲು ನಡುವೆ ಇನ್ನಷ್ಟು ಅಂತರಕ್ಕೆ ಕಾರಣವಾಗ್ತಾ ಇದೆ. ವಿಧಾನಸಭೆ ಲೋಕಸಭೆ ಚುನಾವಣೆಯಲ್ಲೂ ಕೂಡ ಸೋಲಿಗೆ ಇದೆಲ್ಲವೂ ಕೂಡ ಕಾರಣ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಸೋಲಿಗೆ ರೆಡ್ಡಿ ಬಣ ಕಾರಣ ಅನ್ನೋದು ರಾಮುಲು ವಾದ. ವ್ಯಾವಹಾರಿಕವಾಗಿಯೂ ಕೂಡ ರಾಮುಲು ಮತ್ತು ರೆಡ್ಡಿ ನಡುವೆ ಮುನಿಸಿದೆ. ಕೇವಲ ರಾಜಕೀಯ ಅಷ್ಟೇ ಇಲ್ಲ, ಇನ್ನು ಬಿಸ್ನೆಸ್ ಆ್ಯಂಗಲ್ ಕೂಡ ಇದೆ. ಈ ಒಂದು ವಿಚಾರದಲ್ಲಿ ರಾಜಕೀಯವಾಗಿ ಒಂದು ಕಡೆಗೆ ಆದರೆ ನನ್ನ ಕಡೆಗೆ ವ್ಯಾಪಾರಿಕವಾಗಿಯೂ ಕೂಡ ವ್ಯವಹಾರಿಕವಾಗಿಯೂ ಕೂಡ ಸಾಕಷ್ಟು ಅಂತರ ಇದೆ ಇಬ್ಬರ ನಡುವೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಈ ಎಲ್ಲ ಕಾರಣಗಳಿಂದ ಜೊತೆಗೆ ಕೌಟುಂಬಿಕ ವಿಚಾರಗಳು ಕೂಡ ಇದೆ ಅನ್ನುವಂಥದ್ದು ಆಗಾಗ ಕೇಳಿಬರ್ತಾ ಇರುವಂಥ ವಿಚಾರ. ನಿನ್ನೆ ರಾಮುಲು ಅವರು ಮಾತನಾಡ್ತಾ ನೇರವಾಗಿ ಹೇಳಿದ್ರು, ನನ್ನ ಕುಟುಂಬದ ಬಗ್ಗೆ ಅವರಿಗೆ ಸಿಟ್ಟಿದೆ ರೆಡ್ಡಿ ಅವರಿಗೆ, ಹೀಗಾಗಿ ನಮ್ಮ ಕುಟುಂಬವನ್ನು ರಾಜಕೀಯವಾಗಿ ಮೂಲ್ಗುಂಪೆ ಮಾಡೋದಕ್ಕೆ ಎಲ್ಲ ರೀತಿಯಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಮಾತನ್ನು ಹೇಳಿದರು. ಇನ್ನು ಗಂಗಾವತಿಯಲ್ಲಿ ಇದ್ಕೊಂಡೆ ಬಳ್ಳಾರಿ ಮೇಲೆ ರೆಡ್ಡಿ ಕಂಟ್ರೋಲ್ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ರಾಮುಲು ಆರೋಪ. ಬಳ್ಳಾರಿ ರಾಜಕೀಯ ಚಟುವಟಿಕೆ ಮೇಲೆ ಹಿಡಿತ ಸಾಧಿಸಿದಂಥ ರೆಡ್ಡಿ ಇನ್ನು KRP ಪಕ್ಷ ಸ್ಥಾಪನೆಗೆ ಮುನ್ನ BJP ಸೇರಲು ರೆಡ್ಡಿ ಇಂಗಿತ ವ್ಯಕ್ತಪಡಿಸಿದ್ರು, BJP ವಾಪಸ್ ಬರ್ತೀನಿ ಅಂತ. ಆ ಸಂದರ್ಭದಲ್ಲಿ BJP ವರಿಷ್ಠರೊಂದಿಗೆ ರಾಮುಲು ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಕೂಡ ರೆಡ್ಡಿ ಸಿಟ್ಟಿಗೆ ಕಾರಣ ಅಂತ ಹೇಳಲಾಗ್ತಾ ಇದೆ. ರೆಡ್ಡಿ KRP ಪಕ್ಷ ಕಟ್ಟಿದ ಮೇಲೆ ರಾಮುಲು ಅವರನ್ನು ಕೂಡ ಆಹ್ವಾನ ಮಾಡ್ತಾರೆ. ರಾಮುಲು ರಾಜಕೀಯ ನಿರ್ಧಾರಕ್ಕೆ ರೆಡ್ಡಿ ಸಾಥ್ ನೀಡದೇ ಇರೋದು ಕೂಡ ಒಂದು ಕಾರಣ ಅಂತ ಹೇಳಲಾಗ್ತಾ ಇದೆ. ಸೋಮಶೇಖರ್ ರೆಡ್ಡಿ ದಿಢೀರ್ ಜನಾರ್ದನ್ ರೆಡ್ಡಿ ಕಡೆ ವಾಲಿದ್ದು ಕೂಡ ಈ ಎಲ್ಲ ಬೆಳವಣಿಗೆಗಳಿಗೆ ಕಾರಣವಾಗ್ತಾ ಇದೆ. ಸಂಡೂರು ಉಪಚುನಾವಣೆಯಲ್ಲಿ ರೆಡ್ಡಿ ಮೇಲುಗೈ ಸಾಧಿಸಿದ್ದು, ಹಾಗೆಯೇ ರಾಮುಲು ಅವರಿಗೆ ಸರಿಯಾಗಿ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟಿಲ್ಲ ಅಂತ ಅನ್ನುವಂಥ ಮಾತುಗಳು ಕೇಳಿಬಂದಿದ್ದು. ಎಲ್ಲ ಕಾರಣಗಳಿಂದ ಸೂಕ್ತವಾದಂಥ ರೀತಿಯಲ್ಲಿ ಯಾವುದೇ ರಾಜಕೀಯ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥ ಮುನ್ನ ನಮ್ಮನ್ನು ಸರಿಯಾಗಿ ಸಂಪರ್ಕ ಮಾಡ್ತಾ ಇಲ್ಲ ಅಥವಾ ನಮ್ಮ ನಡುವೆ ಈಗಾಗಲೇ ಮಾತುಕತೆಯೇ ಇಲ್ಲ ಅನ್ನುವಂಥ ಮಾತನ್ನು ರಾಮುಲು ನೇರವಾಗಿ ಹೇಳ್ತಿದ್ದಾರೆ. ಅತ್ತ ಬಳ್ಳಾರಿ ರಾಜಕಾರಣ ಜೊತೆಗೆ ರಾಜಕೀಯವಾಗಿರುವಂಥ ಬೆಳವಣಿಗೆ, ಇನ್ನು ವ್ಯಾವಹಾರಿಕ ಕಾರಣಗಳು ಹಾಗೆ ಕೌಟುಂಬಿಕ ಕಾರಣಗಳು, ಎಲ್ಲ ಕಾರಣಗಳಿಂದ ರೆಡ್ಡಿ ಮತ್ತು ರಾಮುಲು ನಡುವೆ ಒಂದು ಅಂತರ ಸೃಷ್ಟಿಯಾಗಿದೆ. ಈ ಅಂತರದ ಕಾರಣ ಅದು ರಾಜಕೀಯದ ಮೇಲೂ ಕೂಡ ಪರಿಣಾಮ ಬೀರ್ತಾ ಇದೆ. ಹಾಗೆಯೇ ಈ ಎಲ್ಲ ಮಾತುಗಳೇನಿದೆ ಜೊತೆಗೆ ನಿನ್ನೆ ಆದಂಥ ರಾಜಕೀಯ ಬೆಳವಣಿಗೆ ಇದೆ, ಅದೆಲ್ಲವೂ ಕೂಡ ಇವರಿಬ್ಬರ ನಡುವಿನ ಭಿನ್ನಾಭಿಪ್ರಾಯವೇ ಕಾರಣ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ನಿನ್ನೆ ಕೋರ್ ಕಮಿಟಿ ಸಭೆಯಲ್ಲಿ ನೇರವಾಗಿ ರಾಮುಲು ವಿರುದ್ಧ ಪಕ್ಷದ ಉಸ್ತುವಾರಿ ರಾಧಾಮೋಹನ್ ದಾಸ್ ಅವರು ಆರೋಪವನ್ನು ಮಾಡ್ತಾರೆ. ನಿಮಗೆ ಸಾಮರ್ಥ್ಯ ಇಲ್ಲ ರಾಮುಲು ಅವರೇ ಎನ್ನುವಂಥ ಮಾತನ್ನು ಅವ್ರು ಹೇಳ್ತಾರೆ. ಹೀಗಾಗಿ ಈ ಮಾತಿನಿಂದ ಕೇಳಿದಂಥ ರಾಮುಲು, ನನ್ನ ಸಾಮರ್ಥ್ಯದ ಬಗ್ಗೆ ನೀವು ಸರಿಯಾಗಿ ತಿಳ್ಕೊಂಡು ಮಾತಾಡ್ಕೋಬೇಕು, ಈ ಥರ ಮಾತನಾಡಬಾರ್ದು, ನನ್ನ ಹಿನ್ನೆಲೆ ಏನು, ನನ್ನ ಕಮಿಟ್ಮೆಂಟ್ ಏನು, ಅದ್ರ ಬಗ್ಗೆ ನೀವು ಸರಿಯಾಗಿ ಮಾಹಿತಿ ಕಲೆ ಹಾಕಿ ಅನ್ನುವಂಥ ಮಾತನ್ನು ರಾಧಾಮೋಹನ್ ದಾಸ್ಗೆ ರಾಮುಲು ಅವರು ಹೇಳ್ತಾರೆ. ಇದರ ಜೊತೆಗೆ ಇನ್ನಿತರ ನಾಯಕರು, ಅದೇ ರೀತಿ ಬೊಮ್ಮಾಯಿ, ಅಶೋಕ್ ಸೇರಿದಂತೆ, ರವಿ ಸೇರಿದಂತೆ ಇನ್ನಿತರ ನಾಯಕರು ಕೂಡ ಆ ಸಂದರ್ಭದಲ್ಲಿ ರಾಮುಲುಗೆ ಸಪೋರ್ಟ್ ಬರ್ತಾರೆ ಅನ್ನುವಂಥ ಮಾತನ್ನು ರಾಮುಲು ಹೇಳ್ತಾ ಇದ್ದಾರೆ. ಆದರೆ ರಾಜ್ಯಾಧ್ಯಕ್ಷರೇ ನನಗೆ ಸಪೋರ್ಟ್ ಬಂದಿಲ್ಲ, ಅವರು ಜನಾರ್ದನ್ ರೆಡ್ಡಿ ಪರವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ಆರೋಪವನ್ನು ಕೂಡ ಇದೇ ಸಂದರ್ಭದಲ್ಲಿ ಮಾಡ್ತಾ ಇದ್ದಾರೆ. ಇನ್ನು ಇವರಿಬ್ಬರ ನಡುವಿನ ಕಾರಣ ಯಾಕೆ ಏನು ಇದೆಲ್ಲವೂ ಕೂಡ ನೋಡ್ತಾ ಇದ್ದಾರೆ. ಅವರಿಬ್ಬರ ನಡುವಿನ ಅಂತರಕ್ಕೆ ಕಾರಣ ಎನ್ನುವುದನ್ನು ನೋಡ್ತಾ ಇದ್ದರೆ ಈಗ ಕೇವಲ ರಾಜಕೀಯ ಅಷ್ಟೇ ಅಲ್ಲ, ಇನ್ನು ವ್ಯಾವಹಾರಿಕ ಸೇರಿದಂತೆ ಕೌಟುಂಬಿಕ ಕಾರಣಗಳು ಕೂಡ ಇದರ ಹಿಂದೆ ಇದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್. ಬಹುಶಃ ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಒಂದು ರಾಜಕೀಯ ಕಾರಣಗಳು, ಇನ್ನೊಂದು ಕಡೆಗೆ ಇವರಿಬ್ಬರೂ ಕೂಡ ಪಾದಯಾತ್ರೆಯಲ್ಲಿ ಜೊತೆಯಾಗಿ ಹೆಜ್ಜೆ ಹಾಕಿದ್ದು, ಕೈ ಹಿಡಿದು ಒಟ್ಟಿಗೆ ಹೋಗಿದ್ದು ನೋಡೋದಾದರೆ ಹಿಂದಿನ ದಿನಗಳು ಏನಿತ್ತು ರೆಡ್ಡಿ ಯುಗ ಅಥವಾ ರೆಡ್ಡಿ ರಾಮುಲು ಆ ಜೋಡಿ ಏನಿತ್ತು, ಆ ಜೋಡಿ ಈಗ ಮತ್ತೆ ಅದೇ ಮ್ಯಾಜಿಕ್ಕನ್ನು ಮರುಕಳಿಸುವಂಥ ಸಾಮರ್ಥ್ಯ ಹೊಂದಿದೆ ಅಂತ ಅನೇಕರು ಮಾತಾಡ್ಕೊಂಡಿದ್ರು BJPಯಲ್ಲೇ. ಆದರೆ ಈಗ ದಿಢೀರಾದಂಥ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದರೆ ಬಹುಶಃ ಆ ದಿನಗಳು ಒಟ್ಟಾಗಿ ನಡ್ಕೊಂಡು ಹೋಗಿದ್ದು, ಕೈ ಹಿಡ್ಕೊಂಡಿದ್ದು ಅದೆಲ್ಲವೂ ಕೂಡ ಕೇವಲ ಕ್ಯಾಮ್ರಾಗೋಸ್ಕರ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದೆ. ಇವರಿಬ್ಬರ ಈ ಮುನಿಸಿಗೆ ಕಾರಣ ಏನು, ಜೊತೆಗೆ ಇದು ರಾಜಕೀಯವಾಗಿ ಹೇಗೆ ಅದರ ಮೇಲೆ ಪರಿಣಾಮ ಬೀರ್ತಾ ಇದೆ? ಪ್ರಮೋದ್, ಮೈಸೂರಿಗೆ ನಡೆದಂತಹ ಮೂಡಾ ಪಾದಯಾತ್ರೆ ಸಂದರ್ಭದಲ್ಲಿ ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಜೊತೆಯಾಗಿ ಹೆಜ್ಜೆ ಹಾಕಿದಂತಹ ಸಂದರ್ಭಕ್ಕೆ BJP ಮತ್ತೆ ಬಳ್ಳಾರಿಯಲ್ಲಿ ಬಲಗೊಳ್ಳುತ್ತೆ ಅನ್ನುವಂತಹ ನಿರೀಕ್ಷೆ ಹುಟ್ಟುಕೊಂಡಿತ್ತು. ಹೀಗಾಗಿ ಆ ಸಂದರ್ಭಕ್ಕಿದ್ದಂತಹ ಅವತ್ತಿನ ಒಗ್ಗಟ್ಟೇನಿದೆ ಈಗ ಮತ್ತೆ ಅದು ಬಿರುಕು ಬಿಟ್ಟು ದೊಡ್ಡ ಕಂದಕವಾಗಿ ಮಾರ್ಪಟ್ಟಿದೆ. ಬಹುತೇಕ ಅದು ಮತ್ತೆ ಸರಿಪಡಿಸಲಾಗದ ಹಂತಕ್ಕೂ ಕೂಡ ಹೋಗಿದೆ ಅಂದ್ರೆ ತಪ್ಪಿಲ್ಲ. ಯಾಕೆಂದ್ರೆ ಈ ವಿಚಾರಕ್ಕೆ ಗದ್ದಲಕ್ಕೆ ಅಥವಾ ಈ ಬಿಕ್ಕಟ್ಟಿಗೆ ಕಾರಣ ಆಗಿರುವಂತದ್ದು ಸಂಡೂರು ಉಪಚುನಾವಣೆಯಲ್ಲಿ ಅಭ್ಯರ್ಥಿ ಯಾರಾಗಬೇಕು ಅನ್ನುವಂತ ವಿಚಾರಕ್ಕೆ ನಡೆದಂತಹ ಜಟಾಪಟಿಯೇ ಇಷ್ಟೆಲ್ಲ ರಾದ್ಧಾಂತಗಳಿಗೆ ಕೋರ್ ಕಮಿಟಿಲಿ ಆಗಿರುವಂತಹ ಜಟಾಪಟಿಗೆ ಮೂಲವಾದಂತಹ ಕಾರಣ. ಯಾಕೆಂದ್ರೆ BJP ಅಭ್ಯರ್ಥಿಯಾಗಿದ್ದಂತಹ ಬಂಗಾರ ಹನುಮಂತು ಅವರಿಗೆ
ಶಾಸಕ ಜನಾರ್ದನ್ ರೆಡ್ಡಿ ಟಿಕೆಟ್ ಅನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರ ಬೆಂಬಲವೂ ಕೂಡ ಅವರಿಗಿತ್ತು. ಆದರೆ 2023 ವಿಧಾನಸಭಾ ಚುನಾವಣೆಯಲ್ಲಿ ಕೆಪಿಜೆಪಿ ಪಕ್ಷದಿಂದ ಅಂದ್ರೆ ಜನಾರ್ದನ್ ರೆಡ್ಡಿ ಅವರ ಪಕ್ಷದಿಂದಲೇ ಸಂಡೂರು ಅಭ್ಯರ್ಥಿಯಾಗಿದ್ದಂತಹ ದಿವಾಕರ್ ಅವರಿಗೆ ಶ್ರೀರಾಮುಲು ಬೆಂಬಲವನ್ನು ಕೊಟ್ಟಿದ್ರು. ಅವರಿಗೆ ಟಿಕೆಟ್ ಅನ್ನ ಕೊಡಿಸುವಂತ ಒಂದು ಪ್ರಯತ್ನವನ್ನ ಮಾಡಿದ್ರು. ಆ ಜಟಾಪಟಿಯಲ್ಲಿ ಜನಾರ್ದನ್ ರೆಡ್ಡಿ ಮೇಲುಗೈ ಸಾಧಿಸಿ ಬಂಗಾರು ಹನುಮಂತ ಅವರು ಉಪಚುನಾವಣೆಗೆ ಬಿಜೆಪಿ ಅಭ್ಯರ್ಥಿಯಾಗಿದ್ರು. ಆ ನಂತರದಲ್ಲಿ ನಡೆದಂತಹ ಬೆಳವಣಿಗೆಯಲ್ಲಿ ಶ್ರೀರಾಮುಲು ಅವರು ಹೇಳಿಕೊಳ್ಳುವಂತ ರೀತಿಯಲ್ಲಿ ಬಂಗಾರು ಹನುಮಂತ ಅವರ ಪರವಾಗಿ ಪ್ರಚಾರವನ್ನ ಮಾಡಿದ್ರು ಕೂಡ ಬಂಗಾರು ಹನುಮಂತು ಚುನಾವಣೆ ಮುಕ್ತಾಯವಾದ ಬಳಿಕ ಶ್ರೀರಾಮುಲು ಅವರ ವಿರುದ್ಧ ನೇರವಾದಂತಹ ದೂರನ್ನ ಕೊಟ್ಟಿದ್ರು. ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರಿಗೆ ದೂರನ್ನ ಕೊಟ್ಟಿದ್ರು. ಶ್ರೀರಾಮುಲು ಅವರು ತಮ್ಮ ಪರವಾಗಿ ಕೆಲಸವನ್ನ ಮಾಡಲಿಲ್ಲ ಅನ್ನುವಂತಹ ದೂರನ್ನ ಕೊಟ್ಟಿದ್ರು. ಇದರ ಜೊತೆಗೆ ಶಾಸಕ ಜನಾರ್ದನ್ ರೆಡ್ಡಿ ಬಿಜೆಪಿ ರಾಜ್ಯ ಉಸ್ತುವಾರಿ ರಾಧಾಮೋಹನ್ ದಾಸ್ ಅಗ್ರವಾಲ್ ಅವರಿಗೂ ಕೂಡ ಶ್ರೀರಾಮುಲು ಅವರ ವಿರುದ್ಧ ದೂರನ್ನ ಕೊಟ್ಟಿದ್ರು, ಚುನಾವಣೆಯಲ್ಲಿ ಕೆಲಸ ಮಾಡಿಲ್ಲ ಅನ್ನುವಂತ ವಿಚಾರವನ್ನು ಇಟ್ಟುಕೊಂಡು. ಹೀಗಾಗಿ ಈ ವಿಚಾರದಲ್ಲಿ ಮೊನ್ನೆ ರಾಧಾಮೋಹನ್ ದಾಸ್ ನೇರವಾಗಿ ಕೋರ್ ಕಮಿಟಿಯಲ್ಲಿ ಶ್ರೀರಾಮುಲು ಅವರನ್ನ ನೀವು ಅಸಮರ್ಥರು, ನಿಮ್ಮ ಸಾಮರ್ಥ್ಯ ಇಲ್ಲ ಅನ್ನುವಂತ ರೀತಿಗೆ ಮಾತನಾಡಿರುವಂತದ್ದು. ಈ ಬಂಗಾರು ಹನುಮಂತು ಚುನಾವಣೆಯ ನಂತರದಲ್ಲಿ ಕೊಟ್ಟಂತ ದೂರ ಏನಿತ್ತು ಆ ದೂರು ಮತ್ತಷ್ಟು ಬೇರೆ ಬೇರೆ ಸ್ವರೂಪಗಳನ್ನು ಪಡೆದುಕೊಂಡು ಹೋಗಿ ಕೋರ್ ಕಮಿಟಿಯಲ್ಲಿ ಇಷ್ಟು ದೊಡ್ಡ ಮಟ್ಟದ ಜಟಾಪಟಿ ಆಗಿರುವಂತದ್ದು ಮತ್ತು ಶ್ರೀರಾಮುಲು ಮತ್ತು ಜನಾರ್ದನ್ ರೆಡ್ಡಿ ಅವರ ಮಧ್ಯೆ ಒಂದಾಗಿದ್ದಂತ ಸಂಬಂಧ ಮತ್ತೆ ದೊಡ್ಡ ಮಟ್ಟದಲ್ಲಿ ಬಿರುಕು ಬಿಡೋದಕ್ಕೆ ಕಾರಣ ಆಗಿರುವಂತದ್ದು. ಹೀಗಾಗಿ ಈ ಸಂದರ್ಭಕ್ಕೆ ಶ್ರೀರಾಮುಲು ನೇರವಾಗಿ ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರೋಪವನ್ನ ಬಹಿರಂಗವಾಗಿ ಮಾಡಿರುವಂತದ್ದು ಬಹುತೇಕ ಇದೇ ಮೊದಲು. ಈ ಹಿಂದೆ ಅವರ ಮಧ್ಯೆ ಆದಂತಹ ಬಿರುಕಿನಿಂದಾಗಿ ವ್ಯಾವಹಾರಿಕ ಕೌಟುಂಬಿಕ ಸಂಬಂಧದಿಂದಾಗಿ ಉಂಟಾದಂತಹ ಬಿಕ್ಕಟ್ಟಿನ ಸಮಯದಲ್ಲೂ ಕೂಡ ಶ್ರೀರಾಮುಲು ಜನಾರ್ದನ್ ರೆಡ್ಡಿ ಅವರ ವಿರುದ್ಧ ಇಷ್ಟು ದೊಡ್ಡ ಮಟ್ಟದಲ್ಲಿ ಆರೋಪವನ್ನು ಮಾಡಿರಲಿಲ್ಲ, ಇಷ್ಟು ದೊಡ್ಡ ಮಟ್ಟದಲ್ಲಿ ಮಾತನ್ನು ಕೂಡ ಆಡಿರಲಿಲ್ಲ. ಆದರೆ ಈಗ ನಿನ್ನೆ ಕೋರ್ ಕಮಿಟಿ ಸಭೆ ನಂತರ ಇಲ್ಲಿ ಇಷ್ಟು ದೊಡ್ಡ ಮಾತನ್ನು ಆಡಿರುವಂತಹ ವಿಚಾರ ಏನಂದ್ರೆ ಶ್ರೀರಾಮುಲು ಅವರ ಮನಸ್ಸಿಗೆ ಒಂದು ವಿಚಾರ ಅನ್ನಿಸಿದೆ. ಯಾವಾಗ ಜನಾರ್ದನ್ ರೆಡ್ಡಿ ಕೋರ್ಟ್ ಅನುಮತಿ ಸಿಕ್ಕ ಬಳಿಕ ಬಳ್ಳಾರಿಗೆ ಪ್ರವೇಶವನ್ನು ಮಾಡಿದ್ರು ಆ ನಂತರದಲ್ಲಿ ತಮ್ಮನ್ನ ರಾಜಕೀಯವಾಗಿ ಅಲ್ಲಿ ಸಪ್ರೆಸ್ ಮಾಡ್ತಿದ್ದಾರೆ ಅನ್ನುವಂತ ಒಂದು ಭಾವನೆ ಶ್ರೀರಾಮುಲು ಅವರಿಗೆ ಬಲವಾಗೋದಕ್ಕೆ ಆರಂಭ ಆಯಿತು. ಇದರ ಜೊತೆಗೆ ಪ್ರಮೋದ್ ಇನ್ನೊಂದು ವಿಚಾರ ಏನಂದ್ರೆ ಉಪಚುನಾವಣೆಯಲ್ಲಿ ಸೋತ ಬಳಿಕ ಬಂಗಾರು ಹನುಮಂತು ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರದಲ್ಲಿ ತಮ್ಮ ಒಂದಷ್ಟು ಕಾನ್ಸಂಟ್ರೇಷನ್ ಮಾಡಿದ್ರು. ಮತ್ತೊಂದು ಮಾಹಿತಿಗಳ ಪ್ರಕಾರವಾಗಿ ಶ್ರೀರಾಮುಲು ಕೂಡ ಕೂಡ್ಲಿಗಿ ವಿಧಾನಸಭಾ ಕ್ಷೇತ್ರಕ್ಕೆ ಹೆಚ್ಚಿನ ಆಸಕ್ತಿಯನ್ನ ವಹಿಸಿದ್ರು ಅನ್ನುವಂತ ಒಂದು ಮಾಹಿತಿ ಇದೆ. ಹೀಗಾಗಿ ಶ್ರೀರಾಮುಲು ಕೂಡ್ಲಿಗಿಗೆ ಬರಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಬಂಗಾರು ಹನುಮಂತು ಪ್ರಯತ್ನವನ್ನ ಮಾಡ್ತಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತ ಕಾರಣಕ್ಕಾಗಿ ಶ್ರೀರಾಮುಲು ಇಷ್ಟು ದೊಡ್ಡ ಮಟ್ಟದಲ್ಲಿ ಸಿಡಿಯೋದಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ಪ್ರಮೋದ್, ಥ್ಯಾಂಕ್ ಯು ಕಿರಣ್ ಎಲ್ಲ ಮಾಹಿತಿಗಾಗಿ.